ಸರಿ ಮಂಜುನಾಥ್ ಅವರೇ, ಈಗ ಚಂದನ್ ಅನ್ನೋರು ಹೇಳ್ತಾ ಇದ್ದಾರೆ ಸುಮಂತ್ ಹಾಗೆ ನೀವೆಲ್ಲ ಸೇರ್ಕೊಂಡು ಅವ್ರ ಮೇಲೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳಿ. ಆದ್ರೆ ನೀವ್ ಹೇಳ್ತಿದ್ದೀರಿ ಇಲ್ಲ ಇವರೇ ಮಾತನಾಡಿದ ಒಂದು ವಿಡಿಯೋ ಇದೆ ಅಂತ ಹೇಳಿ. ಅದೇನ್ ವಿಡಿಯೋ ತೋರಿಸಬಹುದಾ? ಸಾಧ್ಯ ಆದ್ರೆ ಇದನ್ನ ಝೂಮ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಝೂಮ್ ಮಾಡಿ ತೋರಿಸುವ. ವಾಲ್ಯೂಮ್ ಸ್ವಲ್ಪ ನಿಮ್ ಮೈಕ್ ಹತ್ರ ಇಟ್ಕೊಂಡು. ಆ ಸಂದರ್ಭದಲ್ಲಿ ನಮ್ಮದೇ ಒಂದು ಯೂಟ್ಯೂಬ್ ಕಮ್ಯುನಿಟಿಯ ನನಗೆ ಗೊತ್ತಿರ್ತಕ್ಕಂತ ಒಬ್ಬ ಹುಡುಗ ನನಗೆ ಫೋನ್ ಮಾಡ್ತಾನೆ. ಸೌಜನ್ಯಗೆ ಸಂಬಂಧಪಟ್ಟಾಗೆ ಏನೀಗ ಹೋರಾಟಗಳು ನಡೀತಾ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಾಗೆ ವಿಡಿಯೋ ಮಾಡ್ತೀರಾ, ನಾನು ನಿಮ್ಗೆ ದುಡ್ಡು ಕೊಡಿಸ್ತೀನಿ ಅಂತ ನನಗೆ ಗೊತ್ತಿರೋನೊಬ್ಬ ಹೇಳ್ತಾನೆ. ಅವನ ಹೆಸರು ಬೇಡ. ನಾನು ಫಸ್ಟ್ ಕೋಪ ಬರುತ್ತೆ. ಒಂದಾಗಿರೋದು ಹೆಣ್ಮಗು ಒಂದು ಅನ್ಯಾಯ ಆದವ್ರ ಮನೆಯವ್ರು ಏನ್ ಕೇಳ್ತಾರೆ, ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಅಥವಾ ನೋವನ್ನ ತೋರಿಸ್ಕೊಳ್ತಾರೆ. ಅದನ್ನ ನೋಡಿ ನಾವು ಮರುಕ ವ್ಯಕ್ತಪಡಿಸ್ಬಿಟ್ಟು ನಾವು ಮಾತಾಡ್ಬೇಕು, ಅದ್ರ ಬಗ್ಗೆ ನಾವು ನ್ಯಾಯಕ್ಕೆ ನಿಂತ್ಕೋಬೇಕು. ಬಟ್ ಇನ್ಯಾಕೆ ದುಡ್ಡು ಕೊಡಿಸ್ತೀನಿ ಅಂತವನೇ, ಏನ್ ಸಮಥಿಂಗ್ ರಾಂಗ್ ಅಲ್ಲ ಇಲ್ಲಿ ಅನ್ನುವಂತ ಲೆಕ್ಕಾಚಾರ ಬಂತು. ಈ ವಿಡಿಯೋ ಆಕ್ಚುಲಿ ಇವತ್ತು ಚಂದನ್ ಗೌಡ ಅವರ ಯೂಟ್ಯೂಬ್ ನಲ್ಲಿ ಇಲ್ಲ. ಯಾಕೆ? ಮೊದಲನೇ ಪ್ರಶ್ನೆ. ನಮ್ಮದೇ ಕಮ್ಯುನಿಟಿಯ ಯೂಟ್ಯೂಬ್ ಹೇಳಿದಾರೆ ಇನ್ನೊಂದ್ಸತಿ ಹೇಳ್ಬಿಡಿ ಸರ್, ಕೆಲವರಿಗೆ ಕೇಳಿಸಿಲ್ಲ ಅಂತಂದ್ರೆ ವಾಲ್ಯೂಮ್ ಸ್ವಲ್ಪ ಲೋ ಇತ್ತು. ಇದೇ ಚಂದನ್ ಗೌಡ ಹೇಳುವ ಪ್ರಕಾರ ನಮ್ಮದೇ ಯೂಟ್ಯೂಬ್ ಕಮ್ಯುನಿಟಿಯ ಒಬ್ಬ ಹುಡುಗ ನನಗೆ ಫೋನ್ ಮಾಡ್ತಾನೆ, ಸೌಜನ್ಯ ಪರವಾಗಿ ಹೋರಾಟ ಮಾಡಬೇಕು, ಧರ್ಮಸ್ಥಳದ ವಿರುದ್ಧವಾಗಿ ಹೋರಾಟ ಮಾಡಬೇಕು, ಅದಕ್ಕೆ ನಿನಗೆ ಫಂಡಿಂಗ್ ಕೊಡಿಸ್ತೀವಿ ಅಂತ ನನಗೆ ಫೋನ್ ಮಾಡ್ತಾನೆ. ಒಂದು ಸೌಜನ್ಯ ಅಂದ್ರೆ ಹೆಣ್ಣು ಮಗಳಿಗೆ ನ್ಯಾಯ ಕೇಳುವ ದೃಷ್ಟಿಯಿಂದ ನಾನು ದುಡ್ಡು ತಗೊಂಡ್ ಮಾಡಬಾರ್ದು ಅಂತ ನನಗೊಂಥರ ಅನಿಸ್ಬಿಡುತ್ತೆ. ಅವನ ಹೆಸರು ಇಲ್ಲಿ ಬೇಡ ಅಂತ ಹೇಳ್ತಾರೆ. ಯಾಕೆ ಅವನ ಹೆಸರು ಬೇಡ? ಅವರದ್ದೇ ಕಮ್ಯುನಿಟಿಯ ಯೂಟ್ಯೂಬ್ ಚಾನೆಲ್ ನ ಹುಡುಗ ಅವನಾಗಿರ್ಬೇಕಾದ್ರೆ ಅವನು ಧರ್ಮಸ್ಥಳದ ವಿರುದ್ಧ ಹಾಗೂ ಸೌಜನ್ಯ ಪರವಾಗಿ ಹೋರಾಟ ಮಾಡೋದಕ್ಕೆ, ವಿಡಿಯೋ ಮಾಡೋದಕ್ಕೆ, ಕಂಟೆಂಟ್ ಮಾಡೋದಕ್ಕೆ ಆತ ದುಡ್ಡು ಕೊಡ್ತೀನಿ ಅಂತ ಇವ್ರಿಗೆ ಆಫರ್ ಮಾಡೋದಾದ್ರೆ ಅವನ ಹೆಸರನ್ನ ಪ್ರಪಂಚದ ಮುಂದೆ ಹೇಳ್ಬೇಕಲ್ವ ಇವರು? ಯಾಕೆ ಹೇಳಲ್ಲ? ದಯವಿಟ್ಟು ಚಂದನ್ ಗೌಡ ಈ ಲೈವ್ ಬರಬೇಕು. ಫೋನ್ ಮುಖಾಂತರ ಆದ್ರೂ ಅಷ್ಟೇ ಬರಬೇಕು. ಯಾಕೆ ಅಂತಂದ್ರೆ ಸಾಕಷ್ಟು ದಿನಗಳಿಂದ ನನಗೆ ಫೋನ್ ಮೇಲೆ ಫೋನ್ ಮಾಡಿ ಚಾಲೆಂಜ್ ಹಾಕಿದ್ದಾರೆ. ಈ ವಿಚಾರದಲ್ಲಿ ಎಲ್ಲಿಗೆ ಬೇಕಾದ್ರೂ ಬರೋದಕ್ಕೆ ರೆಡಿ ಇದೀನಿ. ಚಂದನ್ ಅವರು ನಮ್ಮ ಕಾರ್ಯಕ್ರಮ ಇನ್ ಕೇಸ್ ಗಮನಿಸ್ತಿದ್ರೆ ಅಥವಾ ಅವರು ವಿಡಿಯೋ ಮಾಡೋದ್ರಲ್ಲಿ ಬಿಸಿ ಇದ್ದಾರೇನೋ ಗೊತ್ತಿಲ್ಲ, ಅವರ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿನೋ ಯಾರಾದ್ರೂ ನಮ್ಮ ಈ ಡಿಬೇಟ್ ಅನ್ನ ಗಮನಿಸ್ತಾ ಇದ್ರೆ, ನಿಮಗೆ ನಮ್ಮ ಆಫೀಸ್ ಇಂದ 50 ಬಾರಿ ಕಾಲ್ ಬಂದಿದೆ, ಹಾಗಾಗಿ ನಮ್ ನಂಬರ್ ಗೊತ್ತಿಲ್ಲ ಅಂತ ಹೇಳಿ ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ವಾಪಸ್ ಕಾಲ್ ಬ್ಯಾಕ್ ಮಾಡಿ. ನಿಮ್ಗಾಗಿ ನೋಡಿರ್ತಾರೆ, ಆಲ್ರೆಡಿ ನೋಡಿರ್ತಾರೆ. ಅವ್ರೀಗ ನೀವು 50 ಸಲ ಕರೆ ಮಾಡಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನು ಪ್ರತಿಯೊಂದು ಗಮನಿಸ್ತಾ ಇರ್ತಾನೆ. ನಾನು ಅವನಿಗೆ ನೇರವಾದಂತಹ ಕರೆ ಕೊಡ್ತಾ ಇದ್ದೀನಿ. ತನಗೆ ಧೈರ್ಯ ಅನ್ನುವಂಥದ್ದಿದ್ರೆ, ನೈಜತೆ ಅನ್ನೋದೇನಾದ್ರೂ ನಿನ್ನ ಮನಸ್ಸಿನಲ್ಲಿದ್ರೆ ದಯಮಾಡಿ ರಿಪಬ್ಲಿಕ್ ಕನ್ನಡ ಒಂದು ಕಾಲ್ ಮಾಡಿ, ಕಾಲಲ್ಲಾದ್ರೂ ಅಟ್ಲೀಸ್ಟ್ ಜಾಯ್ನ್ ಆಗುವಂತ ಬರ್ಬೇಕು ಅನ್ನೋ. ಧರ್ಮಸ್ಥಳ ವಿಚಾರದಲ್ಲಿ ಚಂದನ್ ಗೌಡ ಅವರು ಏನು SIT ಫಾರ್ಮ್ ಆಯ್ತಲ್ಲ, ಅಲ್ಲಿಂದ ಹಿಡಿದು ಅವರ ಲಾಸ್ಟ್ ವಿಡಿಯೋದ ತನಕ ನಾನು ಧರ್ಮಸ್ಥಳದ ವಿಚಾರದಲ್ಲಿ ಒಂದೇ ಒಂದು ಸಿಂಗಲ್ ಸುಳ್ಳನ್ನು ಕೂಡ ಹೇಳಿಲ್ಲ ಅನ್ನೋದು ನಿಜಾನೇ ಆಗಿದ್ರೆ ಬರಬೇಕು ಲೈವ್ಗೆ. ವಿಡಿಯೋ ಮಾಡಿದ್ದಾರೆ ಸರ್, ಏನೇನ್ ವಿಡಿಯೋ ಮಾಡಿದ್ದಾರೆ? ಬೇಜಾನ್ ಸುಳ್ಳುಗಳಿದಾವೆ, ಕಂತೆ ಸುಳ್ಳುಗಳಿದಾವೆ, ಹಸಿ ಸುಳ್ಳುಗಳಿದಾವೆ. ಚಂದನ್ ಗೌಡ ಅವ್ರು ಬರಬೇಕು. ಚಂದನ್ ಅವರಿಗೆ SIT ಅಧಿಕಾರಿಗಳಾಗ್ಲಿ ಅಥವಾ ಈ ಕೋರ್ಟ್ ನಲ್ಲಿ ವಾದ ಮಂಡಿಸಿದ ಲಾಯರ್ಗಳಾಗ್ಲಿ ಅಥವಾ ಪೊಲೀಸ್ ಇನ್ವೆಸ್ಟಿಗೇಟರ್ ಆದ್ರಿ ಯಾರ್ದಾದ್ರೂ ಸಂಪರ್ಕ ಇರ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ಒಂದೇ ಒಂದು ಸುಳ್ಳು ಹೇಳಿಲ್ಲ ಅಂತ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳೋರಿಗೆ ಸಂಪರ್ಕ ಇರ್ಲಿಕ್ಕೆ ಸಾಧ್ಯ ಇದೆ. ಯಾಕೆ ಹೇಳ್ತೀನಿ ಅಂತಂದ್ರೆ ಮೇಡಮ್, ಇವರೆಲ್ಲ ಒಂದೇ ಗ್ಯಾಂಗು. ನೀವೇನು ಬುರುಡೆ ಗ್ಯಾಂಗ್ ಅಂತ ಕರಿತಿರಲ್ಲ, ಇವರೆಲ್ಲ ಒಂದೇ ಗ್ಯಾಂಗು. ಅದನ್ನ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಯಾವುದನ್ನು ಕೂಡ ಸಾಕ್ಷಿ ಇಲ್ಲದೆ ಮಾತಾಡಲ್ಲ. ಇದೇ ಚಂದನ್ ಗೌಡ ಅವರು ಅವರ ಯೂಟ್ಯೂಬ್ ನಲ್ಲಿ ಮಾಡಿರುವ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ, ಯಾವತ್ತು ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಗಳ ಮೇಲೆ ಹಲ್ಲೆ ಆಗುತ್ತೆ, ಹಲ್ಲೆ ಆಗಿದ್ದು ಸುಳ್ಳು ಸುದ್ದಿಗಳನ್ನ ಪ್ರಚಾರ ಮಾಡಿದ್ದಕ್ಕೋಸ್ಕರ ಅಲ್ಲಿನ ಗ್ರಾಮಸ್ಥರು ಅವರ ಮೇಲೆ ಹಲ್ಲೆ ಮಾಡಿದ್ದು. ಸುಳ್ಳು ಹೇಳ್ತಾ ಇದ್ರ, ಇವತ್ತು ಅಷ್ಟು ಮೂಳೆ ಸಿಕ್ತು, ಇಷ್ಟು ಮೂಳೆ ಸಿಕ್ತು ಅಂತ ಸುಳ್ಳು ಹೇಳ್ತಾ ಇದ್ರ ಅಂತ ಹಲ್ಲೆ ಆಗಿದ್ದು. ಓಕೆನಾ? ಅವತ್ತಿನ ದಿನ ಇದೇ ಚಂದನ್ ಗೌಡ ವಿಡಿಯೋ ಮಾಡ್ತಾರೆ, ಅವರೆಲ್ಲ ನಮ್ಮ ಹುಡುಗರು, ನಮ್ಮ ಯೂಟ್ಯೂಬ್ ಕಮ್ಯುನಿಟಿಯ ಹುಡುಗರು, ಅವರಿವತ್ತು ಹಾಸ್ಪಿಟಲ್ ನಲ್ಲಿ ಮಲ್ಕೊಂಡಿರೋದಕ್ಕೆ ಸತ್ಯ ಹೊರಗಡೆ ಬರ್ತಾ ಇಲ್ಲ ಅಂತ. ಅಲ್ಲಿಯವರೆಗೂ ಆ ಕುಡ್ಲಾ ರಾಂಪೇಜ್, ಯುನೈಟೆಡ್ ಮೀಡಿಯಾ, ಈ ಎಲ್ಲಾ ಯೂಟ್ಯೂಬ್ ಚಾನೆಲ್ಗಳಲ್ಲೂ ಹೇಳಿದಂತಹ ಅಷ್ಟು ವಿಷಯ ಚಂದನ್ ಗೌಡ ಪ್ರಕಾರ ಸತ್ಯ. ಸರಿ, ಅವ್ರು ಅದ್ ಎಂತ ವಿಡಿಯೋಗಳನ್ನ ಮಾಡಿದ್ರು? ಹಾಗಾದ್ರೆ ಅವ್ರಿಗೂ ಕೂಡ ದುಡ್ಡು ಸಿಕ್ಕಿರೋ ಸಾಧ್ಯತೆಗಳಿದೆಯಾ ಚಂದನ್ ಅವ್ರಿಗೆ? ಈ ಚಂದನ್ ಅವರು ಕೂಡ ನಾವು ಕೆಲವರ ಹೆಸರು ಹೇಳಿ, ಕೆಲ ಪೇಜ್ಗಳ ಹೆಸರು ಹೇಳಿ ಅವರಿಗೆ ಸುಖ ಸುಮ್ನೆ ನಮ್ಮ ವ್ಯೂವರ್ಸ್ಗೆ ಕನ್ಫ್ಯೂಸ್ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ಆ ಚಾನೆಲ್ಗಳ ಹೆಸರನ್ನ ಅವಾಯ್ಡ್ ಮಾಡ್ತಿದ್ದೀನಿ. ಆ ಬ್ರೇಕ್ ಟೈಮ್ ಅಲ್ಲಿ 7 ಬಾರಿ ಕರೆ ಮಾಡಿದ್ವಿ, ಚಂದನ್ ಅವರು ಫೋನ್ ಪಿಕ್ ಮಾಡ್ತಾ ಇಲ್ಲ, ಬಹಳ ಬಿಸಿ ಇದ್ದಾರೆ. ಅಭಿ ಅವರೇ, ನೀವು ಆರೋಪ ಮಾಡ್ತಿರೋದಕ್ಕೆ ಸಾಕ್ಷ್ಯ ಏನಪ್ಪಾ? ಅವ್ರು ದುಡ್ಡಿಸ್ಕೊಂಡೇ ವಿಡಿಯೋ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯ ಏನು? ಸುಮಂತ್ ಸಾರಿ. ಹಾ ಮೇಡಮ್, ಈ ಹಿಂದೆ ಅದೇ ಹೇಳಿದ್ನಲ್ಲ ಮೇಡಮ್, ಇದೇ ಚಂದನ್ ಗೌಡ್ರು 1.5 ವರ್ಷದ ಹಿಂದೆ ಇದೇ ಚೈನ್ ನಡ ಮಾಡಕ್ದವ್ರು ಇವಾಗ 1.5 ವರ್ಷ ಆದ್ಮೇಲೆ 20 ರಿಂದ 25 ವಿಡಿಯೋ ಬಿಟ್ಟಿದ್ದಾರೆ ಅವರ ಚಾನಲ್ ಅಲ್ಲಿ. 20 ರಿಂದ 25 ವಿಡಿಯೋಗೆ 50-60 ಲಕ್ಷ ಸಂಪಾದನೆ ಮಾಡ್ಬೋದು ಯೂಟ್ಯೂಬ್ ಅಲ್ಲಿ. ಅವ್ರ ಮೇನ್ ಇನ್ಕಮ್ ಇದ್ದಿದ್ದು ಯೂಟ್ಯೂಬ್. ಅದೇನೋ ಬಟ್ಟೆ ಅಂಗಡಿ ಬೇರೆ ಇದೆ ಅವ್ರಿಗೆ.
ಅದರಿಂದ ಬಿಸ್ನೆಸ್ ಆಗ್ತಿರ್ಬೋದು ಮೇಡಮ್. ಆ ಬಟ್ಟೆ ಅಂಗಡಿ ಮಾಡಕ್ಕೆ 45ರಿಂದ 50 ಲಕ್ಷ ಖರ್ಚಾಗಿರೋದು. ಅದನ್ನೇ ಮಾತಾಡ್ತಾ ಇರೋದು ನಾನು. ಆ ಬಟ್ಟೆ ಅಂಗಡಿ ಮಾಡಕ್ಕೆ ಅಷ್ಟು ಖರ್ಚಾಗಿರೋದು. ಯಾವಾಗ ಎಲೆಕ್ಷನ್ ಆದ್ಮೇಲೆ ಬಟ್ಟೆ ಅಂಗಡಿ ಮಾಡಿರೋದು? ಸಮೀರ್ ವಿಡಿಯೋ ಬಂದು 1 ಮಂತ್. ನಿಮ್ಗೂ ಏನೋ ದುಡ್ಡು ಕೊಟ್ಟಿದ್ದಾರಂತೆ ಧರ್ಮಸ್ಥಳದ ಪರವಾಗಿ ವಿಡಿಯೋ ಮಾಡೋಕೆ. ಕೀರ್ತಿ ಅವರೇನೋ ದುಡ್ಡು ಕೊಟ್ಟಿದ್ದಾರೆ. ಹಿಂಗೂ ಕೂಡ ಕೆಲ ಯೂಟ್ಯೂಬ್ ಗಳಲ್ಲಿ ವಿಡಿಯೋಗಳು ಹಾಕ್ತಿದ್ದಾರೆ. ನಿಮ್ ಗಮನಕ್ಕೆ ಬಂದಿರಬಹುದು ಅದು? ಎಸ್. ಇಲ್ಲ, ಇದೇ ಚಂದನ್ ಗೌಡ ಅವರೇ ನಿನ್ನೆ ಅವರ ವಿಡಿಯೋದ ಯೂಟ್ಯೂಬ್ ಚಾನಲ್ ನಲ್ಲಿ ಒಂದು ವಿಡಿಯೋನ ಮಾಡ್ತಾರೆ. ವಿಡಿಯೋನ ಮಾಡ್ಬಿಟ್ಟು ಅದರಲ್ಲಿ ಒಂದು ಸ್ಕ್ರೀನ್ ಶಾಟ್ ಅನ್ನ ಹಾಕ್ತಾರೆ. ಇದೇ ಸುಮಂತು ನಾಗರಬಾವಿಯ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಂದಷ್ಟು ಜನ ಹೋಗಿ ಅಂದ್ರೆ ಕೀರ್ತಿ ಅವರ ಹೆಸರನ್ನು ಸೇರಿಸಿ 2 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಇವ್ರನ್ನ ಕರ್ಕೊಂಡ್ ಬಂದು ನಮ್ಮ ವಿರುದ್ಧ ಈ ತರ ಷಡ್ಯಂತ್ರ ಮಾಡು, ಚಂದನ್ ಗೌಡ ವಿರುದ್ಧ ಈ ತರ ಮಾಡು ಅಂತ ಮಾತಾಡಿದಾನೆ ಅಂತ ಹೇಳ್ಬಿಟ್ಟು ಯಾರೋ ನನಗೆ ಮೆಸೇಜ್ ಹಾಕಿದ್ದಾರೆ ಅಂತ ಒಂದು ಸ್ಕ್ರೀನ್ ಶಾಟ್ ಅನ್ನ ಹಾಕ್ತಾರೆ. ಆ ಸ್ಕ್ರೀನ್ ಶಾಟ್ ಅಲ್ಲಿ ಇರೋ ಫೋಟೋ ಯಾರು ಗೊತ್ತಾ? ಡಿಪಿಲಿ ವಿರಾಟ್ ಕೊಹ್ಲಿ, MS ಧೋನಿ. ಇವ್ರದ್ದು ಒಂದು ಇದೆಯಲ್ಲ, ಇದು ಫೇಕ್ ಅಕೌಂಟಾ, ಇದು ಒರಿಜಿನಲ್ ಅಕೌಂಟಾ, ಇವ್ರು ನಿಜ ಹೇಳ್ತಾ ಇದಾರಾ, ಸುಳ್ಳು ಹೇಳ್ತಾ ಇದಾರಾ? ಇಲ್ಲ, ಅದೇ ಮನುಷ್ಯ ನಾನು ಸುಮಂತ್ ಗೌಡನ ಇಂಟರ್ವ್ಯೂ ಮಾಡಿದಾಗ ಫೋನ್ ಮಾಡಿ ನಿನ್ನ ಹತ್ರ ಏನೋ ಪ್ರೂಫ್ ಇದೆ, ಹೆಂಗೋ ನೀವು ಅವನಿಗೆ ಪ್ಲಾಟ್ಫಾರ್ಮ್ ಕೊಟ್ಟೆ ಅಂತ ನನಗೆ ಕೇಳಿದಂತಹ ಇದೇ ಚಂದನ್ ಗೌಡ ವಿರಾಟ್ ಕೊಹ್ಲಿ ಧೋನಿ ಇಬ್ರು ಸೇರ್ಬಿಟ್ಟು ಮೆಸೇಜ್ ಹಾಕಿದ್ರು ಚಂದನ್ ಗೌಡಂಗೆ. ಇವತ್ತು ನಾವು ಪ್ಲಾಟ್ಫಾರ್ಮ್ ಕೊಡ್ತಿದೀವಿ, ಬರ್ತಿಲ್ಲ, ಅವ್ರು ಏನ್ ಮಾಡೋದು? ನೀವ್ ಹೇಳ್ತಾ ಇದ್ರಿ ಸರ್, ಕಂಟಿನ್ಯೂ ಮಾಡಿ. ಮೇಡಮ್, ನನಗೂ ಒಂದು ಮೆಸೇಜ್ ಬಂದಿದೆ. ಇದೇ ಚಂದನ್ ಗೌಡ 50 ಲಕ್ಷ ರೂಪಾಯಿನ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಿಂದ ಬಂದಿದೆ, ನೋಡ್ಕೊಳ್ಳಿ ಅಣ್ಣ, ಅದೊಂಚೂರು ನೀವೇನಾದ್ರೂ ನಿಮ್ ಚಾನಲ್ ಅಲ್ಲಿ ವಿಡಿಯೋ ಮಾಡಬಹುದಾ ನೋಡಿ ಅಂತ ಯಾರೋ ಮೆಸೇಜ್ ಮಾಡಿದ್ದಾರೆ. ನಾನು ಆ ಮೆಸೇಜ್ ನ ಬೇಜವಾಬ್ದಾರಿ ತಂದಿಂದ ನಾನು ಪಬ್ಲಿಷ್ ಮಾಡಕ್ ಆಗುತ್ತೆ ಯೂಟ್ಯೂಬ್ ಅಲ್ಲಿ? ಯಾರೋ ಒಬ್ಬ ಫೇಕ್ ಅಕೌಂಟ್ ಅಲ್ಲಿ ಏನೋ 1000 ಮೆಸೇಜ್ ಮಾಡಿರ್ತಾನೆ, ಅಥವಾ ನನ್ನ ಫ್ರೆಂಡ್ ಹತ್ರ ನಾನೇ ಹೇಳಿ ಮೆಸೇಜ್ ಮಾಡಿಸ್ಕೊತೀನಿ. ಅಲ್ಲೇ ಇದ್ದಿದ್ರೆ ನಾನು ನಿಮ್ಗೆ ಸ್ಟುಡಿಯೋದಲ್ಲಿ ಇದ್ರೆ ಒಂದು ವಾಯ್ಸ್ ರೆಕಾರ್ಡ್ ಕಳಿಸಿದೆ. ಅದೇ ಕ್ಯಾಶಿಯರ್ ನ ಕೇಳ್ಕೊಳ್ಳಿ ಅಂದ್ಬಿಟ್ಟು ಅದೇ ಒಬ್ಬ ಮೆಸೇಜ್ ಮಾಡಿದವನು ಹೇಳಿದಾನೆ. ಒಂದ್ ಕೆಲಸ ಮಾಡೋಣ ಸರ್, ಮತ್ತೊಮ್ಮೆ ನಾನು ಓಪನ್ ಆಗಿ ಆಹ್ವಾನ ಕೊಡ್ತಾ ಇದ್ದೇನೆ ಚಂದನ್ ಅವ್ರಿಗೆ. ಇವತ್ತಿನ ಡಿಬೇಟ್ಗಂತೂ ಬರ್ಲಿಲ್ಲ, ನಾಳೆನಾದ್ರೂ ಬನ್ನಿ. ಮತ್ತೆ ಇವರೆಲ್ಲರೂ ಕೂಡ ಈಗೇನು ಸುಮಂತ್ ಅವ್ರು ಜಾಯ್ನ್ ಆಗಿದ್ದಾರೆ ಅಥವಾ ನಿಮ್ ಡಿಬೇಟ್ ಅಲ್ಲಿ ಇರ್ತೀನಿ. ಚಂದನ್ ಅವ್ರು ಯಾವಾಗ ಬರ್ತಾರೋ ಅವಾಗ ಒಂದು ಡಿಬೇಟ್ ಮಾಡೋಣ. ಧರ್ಮಸ್ಥಳದ ವಿಚಾರದಲ್ಲಿ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಅಪರಾಧಿಗಳಿಗೂ ಹಾಗೆ ಕ್ಷೇತ್ರಕ್ಕೂ ವ್ಯತ್ಯಾಸ ಇದೆಯಪ್ಪ. ನಿಮಗೆ ಆಕ್ಷೇಪ ಇರೋದು ಅಲ್ಲಿರೋ ವ್ಯಕ್ತಿಗಳ ಮೇಲಾದ್ರೆ ವ್ಯಕ್ತಿಗಳ ಬಗ್ಗೆ ಮಾಡಿ, ಯೂಟ್ಯೂಬೋ ವಿಡಿಯೋನೋ ಲೈಕ್ಸೋ ವ್ಯೂವೋ. ಆದ್ರೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ಲಿಕ್ಕೆ ದುಡ್ಡಿಸ್ಕೊಳ್ತೀರಿ, ಅದು ಹಿಂದೂಗಳಿಗಾಗಿ ಅಂದ್ರೆ ನಾನು ಏನ್ ಹೇಳ್ಬೇಕು ಗೊತ್ತಿಲ್ಲ. ನಮ್ಮ ಅದಕ್ಕೇನ್ ಕ್ಲಾರಿಟಿ ಕೊಡ್ತಾರೆ ಅಂತಂದ್ರೆ, ನಾವು ಎಲ್ಲಾದ್ರೂ ಧರ್ಮಸ್ಥಳದವರ ಹೆಸರನ್ನ ಹೇಳಿದೀವಾ, ಹೆಸರನ್ನ ತಗೊಂಡು ವಿಡಿಯೋನ ಮಾಡಿದೀವಾ ಅಂತ. ಆದ್ರೆ ಇವ್ರಿಗೆ ಒಂದ್ ಮನೆ ಇರುತ್ತೆ ಅಂತ ಅನ್ಕೊಳ್ಳಿ, ಆ ಮನೆಗೆ ನೇರವಾಗಿ ಕಲ್ಲನ್ನ ಹೊಡೆದ್ರೆ. ಒಂದ್ ಕೆಲಸ ಮಾಡೋಣ ಸರ್, ನಾಳೆ ಇನ್ ಡೀಟೇಲ್ ಆಗಿ ಇನ್ ಕೇಸ್ ಚಂದನ್ ಗೌಡ್ರು ಬಂದ್ರು ಅಂತಂದ್ರೆ ಇನ್ನೂ ಡೀಟೇಲ್ ಆಗಿ ಇದ್ರ ಬಗ್ಗೆ ಡಿಸ್ಕಷನ್ ಆಗಿ ಹೋಗ್ಲಿ. ಆದ್ರೆ ಧರ್ಮಕ್ಷೇತ್ರದ ವಿರುದ್ಧವಾಗಿ ಮಾತನಾಡ್ಲಿಕ್ಕೆ ದುಡ್ಡಿಸ್ಕೊಳ್ತಾರೆ, ಅದು ಹಿಂದೂಗಳಾಗಿ ಅಂದ್ರೆ ಏನ್ ಹೇಳ್ಬೇಕು ಅದನ್ನ ವೀಕ್ಷಕರಿಗೆ ಬಿಡ್ತಿದ್ದೀನಿ. ಸಾರಿ ಚಂದ್ರಶೇಖರ್ ಅವರೇ, ಇವತ್ತಿನ ಚರ್ಚೆಗೆ ಸಮಯ ಆದಷ್ಟೇ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಧನ್ಯವಾದ ಎಲ್ರಿಗೂ ಕೂಡ.